ನಮಸ್ತೆ, ಸ್ವಾಗತ ಸುಸ್ವಾಗತ. ಇದು ವಿಪಿ ಕಿಚನ್ ಡೈರೀಸ್. ನಾನು ವಿಜಯಲಕ್ಷ್ಮಿ ಬಳ್ಗೇರಿ. ನಾನು ಇವತ್ತೊಂದು ಹಸಿ ಎಮ್ರ ಅಂತ ಹಳೆ ಕಾಲದ ಸಾರಿದು. ಅದಕ್ಕೆ ಯಾಕೆ ಹಸಿ ಎಮ್ರ ಅಂತ ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಎಲ್ಲ ಹಸಿದೇ ಮಿಕ್ಸಿಗೆ ಹಾಕ್ತೀವಲ್ಲ ಅದಕ್ಕಿರ್ಬೋದು. ಒಟ್ಟಿನಲ್ಲಿ ಹಸಿ ಎಮ್ರ ಅಂತ ಹೇಳ್ತಾರೆ. ಈ ಮಳೆಗಾಲ ಚಳಿಗಾಲಕ್ಕೆ ತುಂಬ ಸ್ಪೈಸಿಯಾಗಿ ಸೂಪರಾಗಿರುತ್ತೆ. ಇದನ್ನು ನಾವು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಜೀರಿಗೆ, ಸಾಸಿವೆ, ಕೊಬ್ಬರಿ, ಆಮೇಲೆ ಧನಿಯಾ ಕಾಳು ನೆನೆಸಬೇಕು, ಕಡಲೆಬೇಳೆ ನೆನೆಸಬೇಕು, ಅಕ್ಕಿ ನೆನೆಸಬೇಕು, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅಕ್ಕಿ ಎಲ್ಲ ಬೇಕು. ಇದನ್ನೆಲ್ಲ ನಾನು ಮಾಡ್ತಾ ನಿಮಗೆ ಹೇಳ್ತಾ ತೋರಿಸ್ತೀನಿ. ಒಂದು ಸ್ವಲ್ಪ ಮೆಣಸು ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಇಷ್ಟು ಚಕ್ಕೆ ಪೀಸು ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು, ಆಪ್ಷನಲ್ಲೇ. ಇಷ್ಟು ಮಾತ್ರ 1 ಟೀ ಸ್ಪೂನ್ ಆಗೋಷ್ಟು ಮೆಣಸಿದೆ, 1 ಟೀ ಸ್ಪೂನ್ ಆಗೋಷ್ಟು ಸ್ವಲ್ಪ ಜಾಸ್ತಿ ಜೀರಿಗೆ ಇದೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಧನಿಯಾನ ನೆನೆಸಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ನೆನೆಸಿರೋದು ಧನಿಯಾ, ನೆನೆಸಿರೋದು ಅಕ್ಕಿ. ಇಷ್ಟು ನೀರು ಬೇಕಾಗುತ್ತೆ ಇದಕ್ಕೆ, ಹಾಗಾಗಿ ನಾನು ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಚೆನ್ನಾಗಿ ನೆನೆದಿರೋದು ಕಡಲೆಬೇಳೆ, ಆಮೇಲೆ ಬೆಳ್ಳುಳ್ಳಿ. ಎಷ್ಟು ಬೆಳ್ಳುಳ್ಳಿ ಹಾಕಿದ್ರೂ ಅದೇನು ಚೆನ್ನಾಗಿರುತ್ತೆ. ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಒಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇಷ್ಟು ಶುಂಠಿ, 1 ಇಂಚಷ್ಟು ಶುಂಠಿ ದಪ್ಪನಾಗಿದೆ ಹಾಗಾಗಿ. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಆದರೂ ಪರವಾಗಿಲ್ಲ. ನಾವಿಲ್ಲಿ ಮೆಣಸು ಹಾಕಿದ್ದೀವಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದು ಸಾಂಬಾರು ಸ್ಪೈಸಿ ಆದ್ರೇ ಚೆನ್ನಾಗಾಗುತ್ತೆ, ಹಾಗಾಗಿ ಮೆಣಸು ಕೂಡ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಖಾರ ಆಗಬೇಕು ಅಂತ, ಅದಕ್ಕೋಸ್ಕರ ಇದನ್ನು ನಾವು ಇವಾಗ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟು ನುಣ್ಣಗೆ ತರ್ತರಿಯಾಗಿ ಮಿಕ್ಸಿ ಮಾಡಿರೋದು. ಇದನ್ನು ಇವಾಗ ನಾವು ಸಾಂಬಾರು ಮಾಡೋಣ. ನೋಡಿ, ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ ಒಗ್ಗರಣೆಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ಬೆಳ್ಳುಳ್ಳಿ ಎಲ್ಲ ಇವಾಗ ನಾನು ಮಿಕ್ಸಿ ಮಾಡಿರೋದಿದೆ ಅಲ್ವಾ, ಇದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಜಾರ್ ತೊಳೆದಿರೋ ನೀರು ಇದೆಲ್ಲ ಹಾಕ್ಕೊಂಡು, ನಾವು ಅಕ್ಕಿ ಹಾಕಿದ್ದೀವಲ್ವ ಅದಕ್ಕೇ ಬೇಗ ಇದರ ಕೈ ಆಡಿಸ್ತಾ ಇರಬೇಕು. ಅಕ್ಕಿ ಕಡಲೆಬೇಳೆ ಹಾಕಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲು ನೀಟಾಗಿ ಇದನ್ನು ತಳ ಹತ್ತದೇ ಇರೋ ಥರ ನೀಟಾಗಿ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಅರಿಶಿನ ಪೌಡ್ರು, ಮಸಾಲೆ ಪೌಡ್ರು ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಯಾಕಂದರೆ ನಾವು ಆಲ್ರೆಡಿ ಅದು ಎಲ್ಲ ಹಾಕಿದ್ದೀವಲ್ವ, ಅದಕ್ಕೋಸ್ಕರ. ನಿಮ್ಗೆ ಇಷ್ಟ ಇದ್ದರೆ ಮಸಾಲೆ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಇದು ಮಜ್ಜಿಗೆನ ಚೆನ್ನಾಗಿ, ಇದನ್ನು ಮಜ್ಜಿಗೆನೇ ಹಾಕಿ ಮಾಡೋದು. ಇದಕ್ಕೆ ಇವಾಗ ನಾವು ಮಜ್ಜಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೇ ಹಸಿ ಎಮ್ರ ಅಂತ ಹೇಳೋದು. ನೋಡಿ, ಇಷ್ಟು ಮಜ್ಜಿಗೆ ಇದೆ. ನಾನು ಇವಾಗ 2 ಟೈಮ್ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ಇವಾಗ ಅದು ತಳ ಹಿಡಿಯಲ್ಲ. ಅಕ್ಕಿ ಕಡಲೆಬೇಳೆ ಎಲ್ಲ ಮಿಕ್ಸಿ ಹಾಕಿರೋದು ಇವಾಗ ತಳ ಹತ್ತಲ್ಲ. ಅವಾಗಲೇ ಅಂದರೆ ಬರೀ ಅದಷ್ಟೇ ಹಾಕಿರ್ತಿದ್ವಲ್ಲ, ಮಿಕ್ಸಿ ಹಾಕಿರೋದು ಮಾತ್ರ. ಅವಾಗ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರ್ತಾಯಿತ್ತು. ಇವಾಗ ಕೆಳಗಡೆ ಏನು ಹಿಡ್ಕೊಳ್ಳಲ್ಲ.
ಬನ್ನಿ ಇವಾಗ ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆಕ್ ಮಾಡ್ಕೊಂಡು ಹಾಕೋಬೋದು. ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ನೋಡ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟು ಮಜ್ಜಿಗೆ ಹೆಪ್ಪಾಕಿ ಬೆಣ್ಣೆ ಮಾಡಿ ಇದು ಮಜ್ಜಿಗೆ ಉಳಿದ್ಬಿಡುತ್ತೆ. ಈ ಚಳಿಗೆ ಮಳೆಗೆ ಮಜ್ಜಿಗೆ ಕುಡಿಯೋಕ್ಕಾಗಲ್ಲ, ಮಜ್ಜಿಗೆಯನ್ನು ಊಟನೂ ಮಾಡೋಕ್ಕೆ ಇಷ್ಟ ಆಗಲ್ಲ ಎಲ್ರಿಗೂ. ಆ ಟೈಮಲ್ಲಿ ನಾವು ಈ ಥರ ಹಸಿ ಎಮ್ರ ಅಂತ ಇದನ್ನು ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಇದೇನೋ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಎಷ್ಟು ಸ್ಪೈಸಿಯಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಸ್ಪೈಸಿಯಾಗಿ ಮಾಡಬೇಕು. ಇದು ತುಂಬ ಸ್ವಲ್ಪ ಖಾರ ಖಾರ ಆದ್ರೇ ಟೇಸ್ಟು. ಅನ್ನ, ಈ ಸಾರು, ಒಂದು ಹಪ್ಪಳ, ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ, ಅಷ್ಟು ಸಖತ್ತಾಗಿರುತ್ತೆ. ಆದರೆ ಈ ಸಾಂಬಾರು ಮಾತ್ರ ಆದಷ್ಟು ಸ್ಪೈಸಿಯಾಗಿ ಮಾಡ್ಕೋಬೇಕು ಅಷ್ಟೇ. ಇದು ಮಜ್ಜಿಗೆನೂ ವೇಸ್ಟ್ ಆಗೋಲ್ಲ, ಒನ್ ಟೈಮ್ ಸಾಂಬಾರಾಗುತ್ತೆ ಮತ್ತು ಚೆನ್ನಾಗಿ ಹೊಸ ರುಚಿ ಅನಿಸುತ್ತೆ. ಮೊದಲೆಲ್ಲ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು, ಇವಾಗ ಆಲ್ಮೋಸ್ಟ್ ಯಾರೂ ಮಾಡಲ್ಲ. ಇದು ಒಂದು ಹಳೆ ಕಾಲದ ರೆಸಿಪಿ ಆಗಿರೋದ್ರಿಂದ ಸಾಂಬಾರಾಗಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಜ್ಜಿಗೆ ಸಾಂಬಾರು ಅಂತ ಹೇಳಲ್ಲ, ಹಸಿ ಎಮ್ರ ಅಂತ ಹೇಳ್ತಾರೆ. ಹಳ್ಳಿ ಸೈಡ್ ಅಲ್ಲೊಬ್ರು ಇಲ್ಲೊಬ್ರು ಇವಾಗಲೂ ಮಾಡ್ಬೋದು. ನೀವು ಯಾರಾದರೂ ಮಾಡ್ತಾಯಿದ್ರೆ ಹಸಿ ಎಮ್ರ ಅಂತ ಯಾಕಂತಾರೆ ಅಂತ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಷ್ಟೇ. ಇದು ಒಂದು ಸತಿ ಚೆನ್ನಾಗಿ ಮಳ್ಬೇಕು. ಇವಾಗ ತಾನೇ ಮಳೆ ಬಂದು ನಿಂತಿದೆ. ಈ ಮಳೆಗೂ ಈ ಕೋಲ್ಡ್ ಕ್ಲೈಮೇಟ್ಗೂ ಈ ಸಾಂಬಾರಿಗೂ ಅನ್ನ ಎಲ್ಲ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಈ ಥರ ಮಾಡಿಬಿಟ್ಟು ನೀವು ಕೂಡ ಟೇಸ್ಟ್ ಮಾಡಿ. ಮತ್ತು ಇಷ್ಟೊತ್ತರೆಗೂ ಸಹನೆ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬ ತುಂಬ ಧನ್ಯವಾದ. ಮತ್ತು ವಿ ಪಿ ಕಿಚನ್ ಡೈರೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದ್ಕೊಂಡ್ರು ಕೂಡ ಮರ್ತು ಬಿಡುತ್ತೆ. ಹಾಗಾಗಿ ಮರೀದೇ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋ ನೋಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ. ಹಾಗಾಗಿ ನೋಡಿ, ಇವಾಗ ಇಷ್ಟ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಈ ಸಾಂಬಾರು ಮಾತ್ರ ಸ್ಪೈಸಿಯಾಗಿ ಮಾಡಿ. ನಮಸ್ತೆ, ಧನ್ಯವಾದ.